ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ನೀವು ಹನುಮಾನ್ ಚಾಲೀಸ ಪ್ರತಿದಿನ ಪಠಿಸ್ತೀರಾ ಅಥವಾ ಕಷ್ಟ ಬಂದಾಗ ಮಾತ್ರ ನೆನಪಾಗ್ತದಾ? ನಿಜವಾಗಿ ಹೇಳಬೇಕು ಅಂದರೆ ನಾನು ಕೂಡ ಮೊದಲು ಕಷ್ಟ ಬಂದಾಗ ಮಾತ್ರ ಓದ್ತಿದ್ದೆ. ಆದರೆ ಒಂದಿನ ನಾನು ನಿರ್ಧಾರ ಮಾಡಿದೆ ಪ್ರತಿದಿನ ಓದಬೇಕು ಅಂತ. ದಿನದಿಂದ ಏನಾಯ್ತು ಗೊತ್ತಾ? ನನ್ನ ಯೋಚನೆ ಬದಲಾಯಿತು, ಮನಸ್ಸು ಶಾಂತ ಆಯಿತು, ಜೀವನದ ಕಡೆ ನೋಡೋ ದೃಷ್ಟಿಯೇ ಬದಲಾಯಿತು. ಆಗ ನನಗೆ ಒಂದು ದೊಡ್ಡ ಸತ್ಯ ಗೊತ್ತಾಯಿತು. ಹನುಮಾನ್ ಚಾಲೀಸ ಅಂದರೆ ಕೇವಲ ದೇವರಿಗೆ ಮಾಡುವ ಪೂಜೆ ಅಲ್ಲ, ಅದು ಭಯ ಹೋಗಿಸಲು ಮಾತ್ರ ಇರುವ ಮಂತ್ರವೂ ಅಲ್ಲ. ಅದು ನಮ್ಮ ಜೀವನವನ್ನು ಸರಿಯಾಗಿ ನಡೆಸೋ ಒಂದು ದಾರಿ. ಇವತ್ತಿನ ಜೀವನ ಹೇಗಿದೆ ನೋಡಿ. ಪ್ರತಿದಿನ ಒತ್ತಡ, ಚಿಂತೆ, ಸ್ಪರ್ಧೆ, ಮನಸ್ಸು ಯಾವತ್ತೂ ಶಾಂತವಾಗಿರೋದಿಲ್ಲ. ಆದರೆ ನಾವು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಅರ್ಥ ಮಾಡಿಕೊಂಡು ಪಠಿಸಿದ್ರೆ ನಮ್ಮೊಳಗಿನ ಯೋಚನೆಗಳು ನಿಧಾನವಾಗಿ ಬದಲಾಗ್ತವೆ. ನಮಗೆ ಗೊತ್ತಾಗದೆ ಧೈರ್ಯ ಹೆಚ್ಚಾಗುತ್ತದೆ, ಭಯ ಕಡಿಮೆ ಆಗುತ್ತದೆ, ಮತ್ತೆ ಮುಖ್ಯವಾಗಿ ಯಾವ ಸಮಸ್ಯೆ ಬಂದರೂ ಎದುರಿಸುವ ಶಕ್ತಿ ನಮ್ಮೊಳಗೆ ಬರುತ್ತದೆ. ಆಶ್ಚರ್ಯ ಏನಂದ್ರೆ ಈ ಚಾಲೀಸಾದ 40 ಸಾಲುಗಳಲ್ಲಿ ನಮ್ಮ ಜೀವನ ಬದಲಾಯಿಸುವ 4 ದೊಡ್ಡ ಪಾಠಗಳು ಅಡಗಿವೆ. ಇವತ್ತು ಆ 4 ಪಾಠಗಳನ್ನು ನಾನು ನಿಮಗೆ ಹೇಳ್ತೀನಿ. ಕೊನೆಯ ಪಾಠ ತುಂಬಾ ಮುಖ್ಯ, ಅದನ್ನು ತಪ್ಪದೇ ಕೇಳಿ, ಯಾಕಂದ್ರೆ ಅದು ನಿಮ್ಮ ಮನಸ್ಸಿನ ದೊಡ್ಡ ಆತಂಕವನ್ನು ಕಡಿಮೆ ಮಾಡಬಹುದು. ಬನ್ನಿ ಶುರು ಮಾಡೋಣ. ಪಾಠ 1: ಗುರಿ ಸ್ಪಷ್ಟ ಇದ್ದರೆ ಭಯ ಕಡಿಮೆಯಾಗುತ್ತದೆ. ನಾವೆಲ್ಲ ಹೊಸ ಕೆಲಸ ಶುರು ಮಾಡಿದಾಗ ಮೊದಲು ನಮ್ಮ ಮನಸ್ಸಿಗೆ ಬರುವುದು ಏನು ಗೊತ್ತಾ? ಭಯ. ನನ್ನಿಂದ ಆಗುತ್ತಾ? ನಾನು ಸೋತರೆ? ಇಂತಹ ಪ್ರಶ್ನೆಗಳು ಬರುತ್ತವೆ. ಆದರೆ ಹನುಮಂತನನ್ನು ಯೋಚಿಸಿ, ಒಬ್ಬನೇ ಲಂಕೆಗೆ ಹೋದರೂ, ಸಮುದ್ರ ದಾಟಿದರೂ, ಶತ್ರುಗಳ ನಡುವೆ ನಿಂತರು. ಅವರಿಗೆ ಭಯ ಇರಲಿಲ್ವಾ? ಇತ್ತು. ಆದರೆ ಅದಕ್ಕಿಂತ ದೊಡ್ಡದು ಅವರ ಗುರಿ. ನಾನು ರಾಮನ ಕೆಲಸಕ್ಕೆ ಬಂದಿದ್ದೇನೆ. ಈ ಒಂದು ಯೋಚನೆ ಅವರಲ್ಲಿ ತುಂಬ ಗಟ್ಟಿಯಾಗಿತ್ತು. ಅದಕ್ಕೆ ಅವರು ಹೆದರಲಿಲ್ಲ. ನಮಗೂ ಇದೇ ಪಾಠ. ನಮಗೆ ಜೀವನದಲ್ಲಿ ಏನು ಬೇಕು ಅಂತ ಸ್ಪಷ್ಟವಾಗಿದ್ರೆ ಭಯ ಸ್ವಲ್ಪವಾಗಿ ಕಡಿಮೆ ಆಗುತ್ತದೆ. ಇನ್ನೊಂದು ಮುಖ್ಯ ವಿಷಯವನ್ನು ಇಲ್ಲಿ ನೆನಪಿಡಿ. ಭಯವನ್ನು ಓಡಿಸೋದು ಕೇವಲ ಧೈರ್ಯ ಅಲ್ಲ, ಭಯವನ್ನು ಓಡಿಸೋದು ಸ್ಪಷ್ಟವಾದ ದಿಕ್ಕು. ನೀವು ಜೀವನದಲ್ಲಿ ಗುರಿ ಇಲ್ಲದೆ ಓಡಿದರೆ ಪ್ರತಿ ಸಣ್ಣ ಸಮಸ್ಯೆ ಕೂಡ ದೊಡ್ಡದಾಗಿ ಕಾಣುತ್ತದೆ. ಆದರೆ ನೀವು ನನಗೇನು ಬೇಕು ಅಂತ ಕ್ಲಿಯರ್ ಆಗಿದ್ರೆ ಅದೇ ಸಮಸ್ಯೆ ನಿಮಗೆ ಚಿಕ್ಕದಾಗಿ ಕಾಣುತ್ತದೆ. ಹನುಮಂತನ ಜೀವನದಿಂದ ನಾವು ಇನ್ನೊಂದು ಶಕ್ತಿ ಕಲಿಯಬೇಕು. ಅವ್ರು ಯಾವತ್ತೂ ಇದು ಸಾಧ್ಯವೇ ಅಂತ ಕೇಳಲಿಲ್ಲ. ಅವ್ರು ಯಾವಾಗಲೂ ನಾನು ಮಾಡಬೇಕು ಅಂತ ಯೋಚಿಸಿದ್ರು. ಇದೇ ಮೈಂಡ್ಸೆಟ್ ನಮ್ಮಲ್ಲೂ ಬರಬೇಕು. ನೀವು ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡದು ಮಾಡಲು ಹೊರಟಿದ್ರೆ ಮೊದಲು ನಿಮ್ಮ ಮನಸ್ಸನ್ನು ಸರಿಪಡಿಸಿ, ಭಯವನ್ನಲ್ಲ, ಗುರಿಯನ್ನು ನೋಡಲು ಶುರು ಮಾಡಿ. ಯಾಕಂದರೆ ಒಂದು ಸತ್ಯ ಯಾವತ್ತೂ ಬದಲಾಗುವುದಿಲ್ಲ. ಗುರಿ ಸ್ಪಷ್ಟವಾದರೆ ದಾರಿ ತಾನೇ ಕಾಣಿಸುತ್ತದೆ, ಮತ್ತು ದಾರಿ ಕಾಣಿಸಿದ್ರೆ ಭಯ ತನ್ನದೇ ಹೋಗುತ್ತದೆ. ನಿಮ್ಮೊಳಗಿನ ಶಕ್ತಿ ಹೊರಗೆ ಬರೋದು ಪ್ರಾರಂಭವಾಗುತ್ತದೆ. ನೀವು ನಿಮ್ಮನ್ನೇ ಆಶ್ಚರ್ಯಪಡಿಸುವಷ್ಟು ಬೆಳೆಯುತ್ತೀರಿ. ಪಾಠ 2: ನಿಜವಾದ ಬುದ್ಧಿ ತೋರಿಸೋದಲ್ಲ, ಬಳಸೋದು. ಇವತ್ತಿನ ಕಾಲದಲ್ಲಿ ಯಾರು ಜೋರಾಗಿ ಮಾತನಾಡ್ತಾರೋ ಅವರನ್ನೇ ಬುದ್ಧಿವಂತರು ಅಂತ ಭಾವಿಸ್ತೀವಿ. ಆದರೆ ಅದು ನಿಜ ಅಲ್ಲ. ಹನುಮಂತನನ್ನು ಜ್ಞಾನಸಾಗರ ಅಂತ ಕರೀತಾರೆ, ಆದರೆ ಅವರು ಯಾವತ್ತೂ ತಮ್ಮ ಜ್ಞಾನವನ್ನು ತೋರಿಸಿಲ್ಲ. ಅವರಿಗೆ ಗೊತ್ತಿತ್ತು ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು. ಸೀತಾಮಾತೆಯ ಮುಂದೆ ಅವರು ತುಂಬಾ ವಿನಯದಿಂದ ನಿಂತರು, ಆದರೆ ಲಂಕೆಯನ್ನು ಸುಡುವಾಗ ತಮ್ಮ ಶಕ್ತಿಯನ್ನು ತೋರಿಸಿದ್ರು. ಇದರ ಅರ್ಥ ಏನು ಗೊತ್ತಾ? ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ನಿಜವಾದ ಬುದ್ಧಿ. ನಾವು ಯಾವಾಗ ತಗ್ಗಬೇಕು, ಯಾವಾಗ ಮುಂದೆ ಬರಬೇಕು ಅದನ್ನು ತಿಳಿದುಕೊಳ್ಳೋದೇ ದೊಡ್ಡ ಜ್ಞಾನ. ಪಾಠ 3: ಅಹಂಕಾರ ಕಡಿಮೆ ಆದರೆ ಶಕ್ತಿ ಹೆಚ್ಚಾಗುತ್ತದೆ. ಹನುಮಂತನ ಶಕ್ತಿ ಎಷ್ಟಿತ್ತು ಅಂದರೆ ಬೆಟ್ಟವನ್ನೇ ಎತ್ತಿದವರು, ಸಮುದ್ರವನ್ನೇ ದಾಟಿದವರು. ಆದರೆ ಅವರು ಯಾವತ್ತೂ ನಾನು ಮಾಡಿದೆ ಅಂತ ಹೇಳಲಿಲ್ಲ. ಎಲ್ಲವನ್ನೂ ರಾಮನ ಕೃಪೆ ಅಂತ ಹೇಳಿ ಶಾಂತವಾಗಿದ್ರು. ನಾವು ಏನು ಮಾಡ್ತೀವಿ? ಸ್ವಲ್ಪ ಸಾಧನೆ ಮಾಡಿದರೆ ಸಾಕು, ನಾನು ನನ್ನಿಂದ ಅಂತ ಅಹಂಕಾರ ಬರ್ತದೆ. ನೆನ್ಪಿಡಿ, ಅಹಂಕಾರ ನಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ತದೆ, ಆದರೆ ವಿನಯ ಇದ್ರೆ ನಮ್ಮ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ. ಹೀಗಾದ್ರೆ ಸ್ನೇಹಿತರೆ, ಹನುಮಾನ್ ಚಾಲೀಸ ಅಂದ್ರೆ ಕೇವಲ ಪಠಣ ಅಲ್ಲ, ಅದು ನಮ್ಮ ಜೀವನವನ್ನು ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗುವ ಒಂದು ಸರಳ ಮಾರ್ಗ. ನಾನು ಸ್ವತಃ ಒಂದು ವಿಷಯ ಗಮನಿಸಿದೆ. ಚಿಕ್ಕ ಚಿಕ್ಕ ಬದಲಾವಣೆಗಳು ಜೀವನದಲ್ಲಿ ದೊಡ್ಡ ಪರಿಣಾಮ ಕೊಡುತ್ತವೆ. ಪ್ರತಿದಿನ ಸ್ವಲ್ಪ ಸಮಯ ಶಾಂತವಾಗಿ ಇದನ್ನು ಕೇಳುವುದು ಅಥವಾ ಪಠಿಸುವುದು ಮನಸ್ಸನ್ನು ನಿಧಾನವಾಗಿ ಶಾಂತ ಮಾಡುತ್ತದೆ, ಚಿಂತೆ ಕಡಿಮೆ ಆಗುತ್ತದೆ, ಮತ್ತು ದಿನವನ್ನು ಎದುರಿಸುವ ಶಕ್ತಿ ಹೆಚ್ಚುತ್ತದೆ. ಇದು ಒಂದು ದಿನದಲ್ಲಿ ಬದಲಾವಣೆ ತರೋದಿಲ್ಲ, ಆದರೆ ದಿನದಿಂದ ದಿನಕ್ಕೆ ನಿಮ್ಮೊಳಗೆ ಒಂದು ಹೊಸ ಶಕ್ತಿ ಬೆಳೆಯುತ್ತೆ. ಈ 4 ಪಾಠಗಳು ನಮ್ಮ ಜೀವನವನ್ನು ನಿಜವಾಗಿಯೂ ಬದಲಾಯಿಸಬಹುದು. ನಿಮಗೆ ಯಾವ ಪಾಠ ಹೆಚ್ಚಿಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ಬರೀರಿ. ಜೈ ಹನುಮಾನ್ ಅಂತ ಬರೆಯಬಹುದು. ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ, ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಒಳ್ಳೆಯ ವಿಡಿಯೋಗಳು ನಿಮ್ಮ ಬಳಿ ತಲುಪುತ್ತವೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಬಜರಂಗಬಲಿ.
ಚಿಕ್ಕ ಅಭ್ಯಾಸಗಳು ದೊಡ್ಡ ಜೀವನ ಬದಲಾವಣೆ ತರುತ್ತವೆ.